ತೆಗೆದೇ ಬಿಟ್ರು, ಬಾಗಿಲು ತೆಗೆದರು. ಒಬ್ಬೊಬ್ಬರಾಗಿ ಈಗ ಗಗನಯಾತ್ರಿಗಳನ್ನು ಹೊರಗೆ ತರ್ತಾರೆ. ಅದರಲ್ಲಿ 4 ಗಗನಯಾತ್ರಿಗಳು ಇದ್ದಾರೆ. ಅವರನ್ನು ಒಬ್ಬೊಬ್ಬರಾಗಿ ಹೊರಗೆ ಕರ್ತರ್ತಾರೆ. ನೋಡಿ 4 ಜನ ಸುರಕ್ಷಿತವಾಗಿದ್ದಾರೆ. 4 ಜನ ಕೈ ಹೇಳ್ತಿದ್ದಾರೆ ಸುರಕ್ಷಿತವಾಗಿದ್ದೀವಿ ಅಂತ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ಭುತವಾದ ರಮಣೀಯ ದೃಶ್ಯ. ಈಗ ಇವರ ಕೆಲಸ ಈಗ ಒಬ್ಬೊಬ್ಬರನ್ನು ಆಚೆಗೆ ಕರೆದುಕೊಂಡು ಬರುವಂಥದ್ದು. ಅದರಲ್ಲಿ ಸುನೀತಾ ವಿಲಿಯಂ ಕಡೆಯಲ್ಲಿ ಕೂತಿದ್ದಾರೆ. ಆದರೆ ಮೊದಲನೇವ್ರನ್ನೇ ಮೊದಲು ಕರ್ಕೊಂಡ್ಬರಬೇಕು ಅಂತ ಏನಿಲ್ಲ, ಅಲ್ಲಿ ಸಂದರ್ಭ ನೋಡಿ ಕರೆತರ್ತಾರೆ. 4 ಜನ ಗಗನಯಾತ್ರಿಗಳು, ಒಬ್ಬರು ಸುನೀತಾ ವಿಲಿಯಮ್ಸ್, ಇನ್ನೊಬ್ಬರು ಬುಚ್ ವಿಲ್ಮೋರ್, ಒಬ್ಬರನ್ನ ಈಗಾಗಲೇ ಕರ್ಕೊಂಡು ಬಂದಿದ್ದಾಗಿದೆ. ಇನ್ನೊಬ್ಬರು ನಿಕ್ ಹೆಗ್ ಮತ್ತು ರಷ್ಯಾದ ಗಗನಯಾತ್ರಿಯಾದ ಅಲೆಕ್ಸಾಂಡರ್ ಗೋರ್ಬುನೋವ್. ಈ 4 ಜನ ಗಗನಯಾತ್ರಿ. ಇನ್ನೊಬ್ಬ ಗಗನಯಾತ್ರಿ, ಈ 2ನೇ ಗಗನಯಾತ್ರಿಯನ್ನು ಕರ್ಕೊಂಡು ಬಂದಿದ್ದಾರೆ ಆಚೆಗೆ. 3ನೇವ್ರು ಯಾರು ಬರ್ತಾರೆ ಕಾತರ ನಮಗೂ ಇದೆ ನಿಮಗೂ ಇದೆ. ಸುನೀತಾ ವಿಲಿಯಂ ಕಡೆಯಲ್ಲಿ ಕೂತಿದ್ದಾರೆ 4ನೇವರಾಗಿ. ಆದರೆ ಅವ್ರನ್ನೇನನ್ನ ಕರ್ಕೊಂಡು ಬರ್ತಾರ ಕಾದು ನೋಡಬೇಕಾಗಿದೆ. ಏನಪ್ಪ ಇದು ಮಹಿಳೆ ಅಂದ್ಬಿಟ್ಟು ಕಡೆಗೆ ಹಾಕಿದ್ದಾರೆ ಅಂತ ಅನ್ಕೊಂಬಿಡಿ. ಸುನೀತಾ ವಿಲಿಯಂ ಬಂದೇ ಬಿಟ್ರು. 3ನೇವರಾಗಿ ಗಗನ ನೌಕೆಯಿಂದ ಆಚೆಗೆ ಬಂದಿದ್ದಾರೆ. ಸಂತಸವನ್ನು ವ್ಯಕ್ತಪಡಿಸ್ತಿದ್ದಾರೆ. ನೋಡಿ, ಅವ್ರಿಗೆ ಪೂರ್ತಿಯಾಗಿ ನಿಂತ್ಕೊಳ್ಳೋದಕ್ಕೂ ಕೂಡ ಸ್ವಾಧೀನ ಇರಲ್ಲ. ಯಾಕೆಂದರೆ ಅವರು ಗುರುತ್ವಾಕರ್ಷಣೆ ಇಲ್ಲದ ಸ್ಥಳದಲ್ಲಿದ್ದದಕ್ಕೆ ಈಗ ಅವ್ರಿಗೆ ವಿಶೇಷವಾದ ಒಂದು ಸ್ಪೆಷಲ್ ಅದಕ್ಕೆ ಅಂತಲೇ ಮಾಡಿರುವಂಥ ಒಂದು ಬೆಡ್ನಲ್ಲಿ ಮಲಗಿಸಿ ಕರ್ಕೊಂಡು ಹೋಗ್ತಿದ್ದಾರೆ. ಕೈ ಬೀಸ್ತಾ ಇದ್ದಾರೆ ಎಲ್ರಿಗೂ. ಭಾರತೀಯರು ಇದನ್ನು ಯಾರ್ಯಾರು ಲೈವ್ ನೋಡಿದ್ದಾರೆ ಅವ್ರಿಗೆಲ್ಲ ತುಂಬ ಸಂತೋಷದ ವಿಷಯ. ಮತ್ತು ಕಡೆಯ ಗಗನಯಾತ್ರೆಯನ್ನು ಕೂಡ 4 ಜನ ಗಗನಯಾತ್ರಿಗಳನ್ನು ಯಶಸ್ವಿಯಾಗಿ ಆ ಒಂದು ಕ್ರ್ಯೂ ಡ್ರ್ಯಾಗನ್ ಗಗನನೌಕೆಯಿಂದ ಆಚೆಗೆ ಕರೆತಂದಿದ್ದಾರೆ. ಈ ಒಂದು ಲೈವನ್ನು ನಾಸಾ ಸಾದರಪಡಿಸಿತ್ತು. ನಾಸಾ ಏನು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ, ಅವರಿಗೆ ನಮ್ಮ ಚಮ್ನಾ ಚಾನಲ್ನ ಕಡೆಯಿಂದ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸೋಣ. ವೀಕ್ಷಕರು ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು.